ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೋಡ್ತಿದ್ದೀರಾ. ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಬನ್ನಿ ಒಂದು ಬ್ಲಾಗ್ನ ಶುರು ಮಾಡೋಣ. ವೆದರ್ ಐತೆ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಕಾಲೇಜ್ ಆಫ್ಟರ್ ಎ ಲಾಂಗ್ ಟೈಮ್. ನಮ್ಮ ಹುಡುಗಿರನ್ನೆಲ್ಲ ಮೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗಿ ಹೇಗೆ ಕತೆ ಎಲ್ಲ ಹೇಗಿದ್ದಾರೆ ಏನು ಅಂತ ಮಾತಾಡಿಸ್ಕೊಂಡು ಡೇ ಸ್ಪೆಂಡ್ ಮಾಡ್ಕೊಂಡು ನಮ್ಮ ಹುಡುಗಿರ್ನೆಲ್ಲ ಮೀಟ್ ಮಾಡೋಣ ಅಂದ್ಬಿಟ್ಟು ಕಾಲೇಜ್ಗೆ ಹೋದ್ವಿ. ಕಾಲೇಜಲ್ಲಿ ಏನು ಚೇಂಜ್ ಏನು ಕಾಣಿಸಿಲ್ಲ, ಬಟ್ ನಮ್ಮಲ್ಲಿ ಒಂದು ಸ್ವಲ್ಪ ಚೇಂಜಸ್ ಎಲ್ಲ ಕಂಡು ಬಂದಿದೆ ಅಷ್ಟೇ. ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ಅಪ್ರೂಪಕ್ಕೆ ಹಿಂಗೆ ಆಯ್ ಬಾಯ್ ಅನ್ನೋದು, ನಿನ್ನ ಬಿಟ್ಟರೆ ನಾನಿರಲ್ಲ, ನೆಕ್ಸ್ಟ್ ಜೀವನ ಇರಲ್ಲ ಅಂತೆಲ್ಲ ಡೈಲಾಗ್ಗಳು ನೋಡ್ತಿರ್ತೀವಿ. ಸೊ ಆಮೇಲೆ ಅದೇ ನಡೆಯೋದು. ಈಗ ಮಧ್ಯಾಹ್ನ ಊಟ ಟೈಮು ಆಯ್ತಾಗಲೇ 1.5 ತಿಂಗಳಾಯಿತು ಕಾಲೇಜೆಲ್ಲ ಮುಗ್ಬಿಟ್ಟು. ಸೊ ಎಲ್ಲಾದರೂ ಲಂಚ್ಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಕಾಲೇಜ್ ಹತ್ರನೇ ಸಪ್ತಗಿರಿಗೆ ಹಾಸ್ಪಿಟ್ಲ್ ಎದುರುಗಡೆ ಒಂದು ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಮಾಡಿದ್ರು. ಸೊ ಬೋರ್ಡ್ ನೋಡ್ಬಿಟ್ಟು ಒಳಗೆ ನುಗ್ವಿ. ಬೈ 1 get 1 ಫ್ರೀ ಬಿರಿಯಾನಿ, ಬೈ 2 get 1 ಅಂತ ಇತ್ತು. ಸೊ ಹೋಗ್ಬಿಟ್ಟು ಒಂದು ಒಳ್ಳೆ ಮೆನ್ಯೂನೆಲ್ಲ ತಿರ್ವಾಕಿದ್ವಿ. ನಾವು ಆರ್ಡ್ರ್ ಮಾಡಿದ್ದು ಅದೇ ಫಿಕ್ಸ್ ಆಗಿಬಿಟ್ಟೆ ಹೋಗಿದ್ವಿ, ಅದನ್ನೇ ಆರ್ಡ್ರ್ ಮಾಡಬೇಕು ಅಂದ್ಬಿಟ್ಟು. ಸುಮ್ಮನೆ ಹೋದ್ವಲ್ಲ, ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟಿದ್ದೀವಿ, ಸ್ಕೋಪ್ ಕೊಡಬೇಕು ಅಂದ್ಬಿಟ್ಟು ಅದು ಇದು ಅಂದ್ಬಿಟ್ಟು ಸ್ವಲ್ಪ ಟೈಮ್ ಕೊಡಿ ಅಂದ್ಬಿಟ್ಟೆಲ್ಲ ಕೇಳಿ ಬುಕ್ ಮಾಡಿದ್ದು ಅದನ್ನೇ. ಸೊ ಇಲ್ಲಿ ನಾವು ಬಂದ್ಬಿಟ್ಟು ಹೈದರಾಬಾದ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಈ ಥರ ಫ್ರೆಂಡ್ಸ್ ಎಲ್ಲ ಈ ಥರ ದೊಡ್ಡ ಹೋಟ್ಲು ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿರೋದಿಲ್ಲ. ಸೊ ನಾನಂತೂ ಫುಟ್ಪಾತು, ಎಗ್ ರೈಸು, ಕಬಾಬು ಮತ್ತು ಲೋಕಲಲ್ಲಿರೋ ಬಿರಿಯಾನಿ ಕಬಾಬ್ಸ್ ಎಲ್ಲ ತಿಂದಿದ್ದೀನಿ. ಈ ಥರ ದೊಡ್ಡ ಹೋಟ್ಲಲ್ಲಿ ಬಂದು ತಿಂದಿಲ್ಲ ಫ್ರೆಂಡ್ಸ್ ಜೊತೆ. ಸೊ ನೈಬರ್ಸ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಲೇರಬಿಯಲ್ಲೆಲ್ಲ ತಿಂದಿದ್ದೀನಿ. ಬಟ್ ಹೈದರಾಬಾದ್ ಬಿರಿಯಾನಿ ಇಷ್ಟ, ಬಟ್ ಅಷ್ಟೊಂದೇನು ಇಷ್ಟೆಲ್ಲ. ಸೊ ಹಂಗಾಗಿ ಹೋಗಿ ತಿಂತಿರಲಿಲ್ಲ ಈ ಥರ ದೊಡ್ಡ ಹೋಟ್ಲಿಗೆ ಹೋದರೆ. ಸೊ ಬಿರಿಯಾನಿ ಅಂದ್ರೇ ಅದು ಕೊಡೋದು, ಆ್ಯಕ್ಚುಲ್ ಬಿರಿಯಾನಿ ಅಂದ್ರೇ ಅದು. ಬಟ್ ನಮ್ಗೆ ಇಷ್ಟ ಆಗೋದು ನಾಟಿ ಸ್ಟೈಲ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ, ಹೊಸಕೋಟೆ ಬಿರಿಯಾನಿ ಆ ಥರ. ಸೊ ಅಪರೂಪಕ್ಕೆ ತಿನ್ನೋಣ ಅಂದ್ಬಿಟ್ಟು ಎಷ್ಟೊಂದು ತಿಂಗಳಾದ್ಮೇಲೆಲ್ಲ ಫ್ರೆಂಡ್ಸ್ಗಳೆಲ್ಲ ಸಿಗ್ತಿರೋದು. ಸೊ ನಮಗೆ 1.5 ತಿಂಗಳು ಎಷ್ಟೊಂದು ತಿಂಗಳು ಅನಿಸ್ಬಿಟ್ಟೈತೆ. ಸೊ ಮೀಟ್ ಆಗೋಣ ಅಥವಾ ಸ್ವಲ್ಪ ದಿನಕ್ಕೆ ಅಂತ ಅಂದ್ಕೋತೀವಿ. ಇದನ್ನ ಅದು ಕಾಲೇಜಲ್ಲಿ ಏನೋ ಕೆಲಸ ಇದ್ದಿದ್ದಕ್ಕೆ ಮೀಟ್ ಆಗಬೇಕು ಅಂತಲೇ ಮೀಟ್ ಆಗಿಲ್ಲ. ಸೊ ನೆಕ್ಸ್ಟ್ ದಿನಗಳಲ್ಲಿ ಮೀಟ್ ಆಗಬೇಕು ಅಂತ ಒಳ್ಳೆ ಊಟ ಮಾಡಬೇಕಾದ್ರೆ ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಒಳ್ಳೆ ಟ್ರಿಪ್ ಹೋಗಬೇಕು ಅಂತ ಆಸೆ ಇದೆ. ಸೊ ಹೋಗ್ತೀವಿ, ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಬಿರಿಯಾನಿ ಮಾತ್ರ ಹೇಗಿತ್ತು ಅಂದರೆ ನಾವಿಲ್ಲಿ 3 ಬಿರಿಯಾನಿ ಮತ್ತು ಹಾಫ್ ತಂದೂರಿ ಚಿಕನ್ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ವೈಸು, ಕ್ವಾಲಿಟಿ ವೈಸು, ಕ್ವಾಂಟಿಟಿ ವೈಸು ಸಖತ್ತಾಗಿತ್ತು ಮಾತ್ರ. ತಿಂದಿದ್ದೀವಿ. ನಿಮಗೂ ಬೇಕು ಅಂದರೆ ಸಪ್ತಗಿರಿ ಆಪೋಸಿಟ್ ನಂದಿನಿ ಪ್ಯಾಲೇಸಲ್ಲಿ ಸಖತ್ತಾಗಿದೆ, ಹೋಗಿ ತಿನ್ನಿ. ನಾವಂತೂ ಫುಡ್ನಂತೂ ಎಂಜಾಯ್ ಮಾಡ್ಕೊಂಡು ತಿಂತೀವಿ. ಅದರಲ್ಲೂ ನಾನಂತೂ ವೆಜ್ ತಿನ್ನೋಣ ಅಂತ ಅಂದ್ಕೊಂಡಿದ್ದು. ಸೊ ಬಂದಿದ್ದೀವಿ, ಅಪರೂಪಕ್ಕೆ ಸಿಕ್ಕಿದ್ದೀವಿ. ವೆಜ್ ತಿಂದರೆ ನಮಗೆ ಸರಿ ಹೋಗಲ್ಲ ಅಂದ್ಬಿಟ್ಟು ವೆಜ್ಗೆ ಹೋಗಿದ್ವಿ. ಊಟ ಎಲ್ಲ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಬ್ಯಾಟಿಂಗ್ ಎಲ್ಲ ಮುಗಿಸಿದ್ವಿ. 4 ಜನನೂ ಹೋಗಿದ್ವಿ. ಇನ್ನು ಯಾವಾಗ ಸಿಗ್ತೀವಿ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಮಿನಿ ವ್ಲಾಗು. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಗಲೇ ಒಂದು 10-15 ದಿನ ಆಯ್ತಾ ಬಂತು ವ್ಲಾಗ್ಸ್ ಎಲ್ಲ ಅಪ್ಡೇಟ್ ಆಗಿ. ಸೊ ಹಂಗಾಗಿ ಒಂದು ಮಿನಿ ವ್ಲಾಗ್ ಮಾಡಿದ್ದೆ. ಊಟ ಗೀಟೆಲ್ಲ ಮಾಡಿಕೊಂಡು ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಹಂಗಾಗಿ ಊಟನೇ ನೀಟಾಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹೋದಾಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೂ ಈ ಥರ ಫ್ರೆಂಡ್ಸ್ ಗಿನ್ಸಿದ್ರೆ ಲೈಫು ತುಂಬ ಚಿಕ್ಕದು, ಯಾವಾಗ ಹೋಯ್ತೀವಿ ಅಂತ ಗೊತ್ತಿಲ್ಲ. ಮೀಟ್ ಮಾಡಿ ಒಳ್ಳೊಳ್ಳೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇವತ್ತು ಜೊತೆಲಿದ್ದು ನೆಕ್ಸ್ಟ್ ಏನಾದ್ರು ಜಗಳ ಆಡ್ಕೊಂಡು ಬಿಟ್ಕಿಟ್ಟು ಹೋದರೆ ಸುಮ್ಮನೆ ಟೆನ್ಷನಲ್ಲಿ ಇರ್ಕೊಂಡು ಇರೋ ಅಷ್ಟಿನ ಚೆನ್ನಾಗಿರಿ. ಯಾವಾಗ ಯಾರು ಇರ್ತಾರೋ ಅದಂತೂ ಗೊತ್ತಿಲ್ಲ. ಇರೋಷ್ಟಿನ ಜಾಲಿಯಾಗಿರಿ. ಊಟ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಕೈ ತೊಳೆಯೋಕೆ ಕೊಡ್ತಾರಲ್ಲ, ಸುಮ್ಮನೆ ರೇಗಿಸ್ಕೊಂಡು ನಾವೇ ಜ್ಯೂಸ್ ಕೊಟ್ಟವ್ರೆ ತಿನ್ನು ಅಂತೆಲ್ಲ ಹೇಳ್ತಿದ್ವಿ. ಲಾಸ್ಟಲ್ಲಿ ಸೋಂಪನ್ನ ತಿಂದ್ಕೊಂಡು ಫೈನಲಾಗಿ ಬಂದ್ವಿ. ಒಂದಷ್ಟು ಫೋಟೋ ತಗೊಂಡಿದ್ದೀವಿ. ಫೋಟೋಸ್ ಎಲ್ಲ ತಗೊಂಡು ಒಂದೊಳ್ಳೆ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ತಿಂದ್ಬಿಟ್ಟು ಸೀದಾ ಮನೆ ಕಡೆಗೆ ಬರ್ತಿದ್ವಿ. ನಾವು ಅಂದ್ಕೊಂಡಿದ್ವಿ ಇಷ್ಟೇ ಆಗುತ್ತೆ, ಇಷ್ಟೇ ಪ್ರೈಸ್ ಇಟ್ಕೊಂಡು ಹೋಗಿದ್ದು. ಸೊ ಅಷ್ಟೇ ಆಯಿತು. ಅವ್ರು ತಂದು ಕೊಟ್ಟಿದ ತಕ್ಷಣ ನಮ್ಗೆ ವಾ ಜಾಸ್ತಿ ಆಗೋಯ್ತು ಅಂತ ಅನಿಸ್ಲಿಲ್ಲ. 950 rupees ಆಗಿತ್ತು. ಅಂದ್ಕೊಂಡಿದ್ವಿ ಇಷ್ಟೇ ಅಂತ. ಸೊ ಹಂಗಾಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಸೊ ಈ ವ್ಲಾಗ್ ಏನೂ ಇಲ್ಲ ಅಂತ ಗೊತ್ತು ನನಗೆ, ಬಟ್ ಅಪ್ಲೋಡ್ ಮಾಡಿ ಎಷ್ಟೊಂದು ದಿನ ಆಗೋಯ್ತು. ನೆಕ್ಸ್ಟ್ ಟೈಮಿಂದ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ, ಇನ್ನೊಂದು ಪುಟಾಣಿ ವ್ಲಾಗ್ಸ್ ಬರುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ಬಾಯ್ ಬಾಯ್.